ಇನ್ನು ಸಂಕಟದಲ್ಲಿರುವಂತಹ ಸಾರಥಿಗಳ ಕಥೆಯನ್ನ ಕೇಳುವಂತಹ ಸರ್ಕಾರ ಕಿವಿನೇ ಕಳ್ಕೊಂಡಂಗಿದೆ. ಕಿವಿ ಕೇಳಿಸ್ಕೊಂಡ್ರೂ ಕೂಡ ಕೇಳದೇ ಇರೋ ಪರಿಸ್ಥಿತಿಯಲ್ಲಿ ಇದ್ದಾರೆ. ರಾಜ್ಯದಲ್ಲಿ ಆಟೋ LPG ದರ ಚಾಲಕರ ಪರದಾಟ. ಪಾಪ ಮಂತ್ರಿಗಳಿಗೆ ಇದು ಯಾವುದು ಕೂಡ ಗೊತ್ತೇ ಇಲ್ಲ. ಯಾರೋ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಟೋ ಚಾಲಕರ ಗೋಳು ಸರ್ಕಾರ ಕೇಳ್ತಾ ಇಲ್ಲ. ಸೋಮವಾರ ಹೊಸಕೋಟೆ ಟೋಲ್ ಬಂದ್ ಮಾಡೋಕೆ ಈಗ ಮುಂದಾಗಿದ್ದಾರೆ. ಏಪ್ರಿಲ್ 15ಕ್ಕೆ ನೆಲಮಂಗಲ ಟೋಲ್ ಬಂದ್ಗೂ ಕೂಡ ಈಗ ನಿರ್ಧಾರವನ್ನ ಮಾಡಿದ್ದಾರೆ. ಕನ್ನಡ ಸಂಘಟನೆಗಳಿಂದ ಟೋಲ್ ಬಂದ್ಗೆ ನಿರ್ಧಾರವನ್ನ ಮಾಡಿದ್ದಾರೆ. ಕಾರಣ ಮಂತ್ರಿಗಳನ್ನ ಕೇಳಿದ್ರೆ ಮಂತ್ರಿಗಳು ಇಲ್ಲ, ಯಾರೋ ಇದನ್ನ ಹಬ್ಬಿಸ್ತಾ ಇದ್ದಾರೆ, ರೂಮರ್ಸ್ ಇವೆಲ್ಲ, ಅಂಥದ್ದೇನೂ ಇಲ್ಲ, ಯಾವ ಸಮಸ್ಯೆನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೋಗಿ ಆಟೋ ಚಾಲಕರು ರಾತ್ರಿ ಇಡೀ ಮಲ್ಕೊಳ್ತಾ ಇದ್ದಾರೆ ತಮ್ಮ ಕುಟುಂಬದ ಸಮೇತವಾಗಿ. ಯಾವ ಪರಿಸ್ಥಿತಿ ಅವ್ರಿಗೆ ಬಂದಿದೆ ಅಂತ ನೋಡ್ಕೊಳ್ಳಿ, ಹೇಗೆ ಅನುಭವಿಸ್ತಾ ಇದ್ದಾರೆ ಅಂತೇಳಿ. ಅವ್ರಿಗೇನು, ಅವ್ರ PAಗಳು ಡ್ರೈವರ್ಗಳು ಹೋಗ್ಬಿಟ್ಟು ಡೀಸೆಲ್ಲು ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ತಾರೆ. ಇವ್ರ ಥರ ದುಡಿಯೋರು ಆಗಬೇಕಾಗಿತ್ತಲ್ವ, ಅವರು ಕೂಡ ಸ್ವತಃ ಅವರೇ ಹೋಗಿ ಹಾಕ್ಸ್ಕೊಂಡು ಬರಬೇಕಾಗಿತ್ತು. ಗ್ಯಾಸ್ ಇದ್ದಿದ್ರೆ ಗೊತ್ತಾಗಿರೋದು, LPG ಗಾಡಿಗಳಿದ್ದಿದ್ರೆ. ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈಗ ಯಾವಾಗ ಬಂದ್ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ ಮತ್ತು ಯಾತಕ್ಕೋಸ್ಕರ? ಸರ್ಕಾರಕ್ಕೆ ಡಿಮ್ಯಾಂಡ್ ಏನಾದರೂ ಇಟ್ಟಿದ್ದೀರಾ? ಸರ್ಕಾರ ಈ ಕಡೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತನಾ, ಅಥವಾ ಯಾರೂ ನಮ್ಮನ್ನೇನು ಕೇಳ್ತಾ ಇಲ್ಲ ಅಂತನಾ? ಏನಕ್ಕೋಸ್ಕರ? ಅರುಣ್, ಈಗ ಒಂದು ಕಡೆಯಿಂದ ಆಟೋ ಚಾಲಕರ LPGಗಾಗಿ ಪರದಾಟ ಏನಿದೆ ಅದು ಅದೇ ರೀತಿ ಮುಂದುವರೆದಿದೆ. ಬಟ್ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಾ ಇದೆ. ಒಂದ್ಸಲ ಸಮಸ್ಯೆ ಇದೆ ಅಂತ ಹೇಳ್ತಾ ಇದೆ, ಇನ್ನೊಂದು ಕಡೆಯಿಂದ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಮಗದೊಂದು ಕಡೆಗೆ ಯಾವ ಸಮಸ್ಯೆಯೂ ಇಲ್ಲ, ಎಲ್ಲ ಸ್ಟಾಕ್ ಎಲ್ಲವೂ ಕೂಡ ಬರ್ತಾ ಇದೆ ಸರ್ಕಾರಿ ಸ್ವಾಮ್ಯದ ಬಂಕ್ಗಳಿಗೆ. ಏನು ಪ್ಯಾನಿಕ್ ಆಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಆಟೋ ಗ್ಯಾಸ್ಗೆ ಕರ್ನಾಟಕದಲ್ಲಿ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ಗೊಂದಲಗಳಿಂದಾಗಿ ಈಗ ಆಟೋ ಚಾಲಕರು ರೊಚ್ಚಿಗೆದ್ದಿದ್ದಾರೆ. ಸೊ ಹೀಗಾಗಿ ಕನ್ನಡ ಪರ ಏನು ಸಂಘಟನೆಗಳಿದ್ದಾವೆ ಅವರ ಜೊತೆ ಸೇರಿಕೊಂಡು ಈಗ ಹೋರಾಟಕ್ಕೆ ಇಳಿದಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ನಾವೀಗ ರ್ಯಾಲಿಯ ಸಿದ್ಧತೆಯನ್ನು ಕೂಡ ಮಾಡ್ಕೋತಾ ಇದ್ದಾರೆ. ಈಗ ಸೋಮವಾರ ಹೊಸಕೋಟೆ ಟೋಲ್ ಅನ್ನ ಬಂದ್ ಮಾಡುವಂತಹ ಮೂಲಕ ತಮ್ಮ ಹೋರಾಟಕ್ಕೆ ಮುಹೂರ್ತವನ್ನ ಇಟ್ಕೊಂಡಿದ್ದಾರೆ. ಅದಾದ ಬಳಿಕ ಏಪ್ರಿಲ್ 15ರಂದು ನೆಲಮಂಗಲ ಟೋಲ್ ಅನ್ನ ಕಂಪ್ಲೀಟ್ ಬಂದ್ ಮಾಡುವಂತಹ ಮೂಲಕ ಆಟೋ ಚಾಲಕರು ಹೋರಾಟದ ಕಹಳೆಯನ್ನ ಮೊಳಗಿಸಿದ್ದಾರೆ. ಅದರ ಜೊತೆಗೆ ಕನ್ನಡ ಪರ ಸಂಘಟನೆಗಳು ಕೂಡ ಬೆಂಬಲಕ್ಕೆ ಇದ್ದಾವೆ. ಇದರ ಜೊತೆಗೆ ಕರ್ನಾಟಕ ಬಂದ್ಗೂ ಕೂಡ ಕನ್ನಡ ಸಂಘಟನೆಗಳು ತಯಾರಿಯನ್ನ ಮಾಡ್ಕೊಡ್ತಾ ಇದ್ದಾವೆ. ಕರ್ನಾಟಕ ಬಂದ್ ಜೊತೆಗೆ ಆಟೋ ಬಂದ್ ಎರಡು ಪ್ರತ್ಯೇಕವಾಗಿ ಮಾಡಬೇಕಾ ಅಥವಾ ಒಂದೇ ದಿನ ಮಾಡಬೇಕಾ, ಈ ರೀತಿಯಾಗಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾವ ರೀತಿ ಆಗುತ್ತೆ ಇದು ಏನು ಅನ್ನುವಂಥದ್ದು ನೋಡಬೇಕಾಗಿದೆ. ಸೊ ಹೀಗಾಗಿ ಇವತ್ತು ಮೆಜೆಸ್ಟಿಕ್ನಾದ್ಯಂತ ರ್ಯಾಲಿಯನ್ನ ಮಾಡಿ ತಮ್ಮ ಹೋರಾಟಕ್ಕೆ ನೀವೆಲ್ಲರೂ ಬೆಂಬಲವನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಪರಿಹಾರವನ್ನ ಕೊಡಬೇಕು, ಆರ್ಥಿಕ ಪರಿಹಾರವನ್ನ ಆಟೋ ಚಾಲಕರಿಗೆ ಕೊಡಬೇಕು. ಅವರಿಗೆ ದಿನದ ದುಡಿಮೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವೆಲ್ಲ ಬೇಡಿಕೆಯನ್ನು ಈಗ ಸರ್ಕಾರದ ಮುಂದೆ ಇಟ್ಟು ಹೋರಾಟಕ್ಕೆ ತಯಾರಾಗ್ತಾ ಇದ್ದಾರೆ. ಅರುಣ್, ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗತ್ತೆ. ನಾನೇನೋ ಕೊಟ್ಬಿಟ್ಟೆ ಬಡವರಿಗೋಸ್ಕರ ಗ್ಯಾರಂಟಿಗಳನ್ನು, ಅವೆಲ್ಲ ಅಲ್ಲ. ಯಾವ ಸಂದರ್ಭದಲ್ಲಿ ನೀವು ಯಾರ ಜೊತೆಗೆ ನಿಂತ್ಕೊಳ್ತೀರ ಅನ್ನೋದು ಭಾಳ ಮುಖ್ಯವಾಗುತ್ತೆ.